ತುಮಕೂರು ಜಿಲ್ಲೆಯಲ್ಲಿ ಈಗ ತಾನೇ ಸುದ್ದಿ ಆಗ್ತಾ ಇರೋಂಥ ಮಾತು ಅಂದ್ರೆ ಅದ್ರ ಮೇಲೆ ಬಹಳ ಹಾವಳಿಗಳನ್ನ ಮಾಡ್ತಾ ಇದ್ದಾವೆ ಈ ಮೈಕ್ರೋ ಫೈನಾನ್ಸ್ ಅನ್ನೋ ದಂಧೆ. ಬಡ್ಡಿ ಮಾಡ್ತಾ ಇರೋಂಥ ಜನ ಫೋನ್ ಮಾಡೋದು, ನಿಮಗೆ ಸಾಲ ಕೊಡ್ತೀವಿ, ನಿಮಗೆ ಇವತ್ತು ಕಟ್ಟಿಲ್ಲ ಅಂದ್ರೆ 300 ರೂಪಾಯಿ ಬಡ್ಡಿ, 400 ರೂಪಾಯಿ ಬಡ್ಡಿ ಬಂದಿದೆ ಅಂತಂದು ದಿನ ಹೋಗ್ಬಿಟ್ಟು ಅವರಿಗೆ ಟಾರ್ಚರ್ ಮಾಡೋಕ್ಕೂ ಆಗದೆ, ಹೊಲದಲ್ಲಿ ಕೆಲಸ ಮಾಡೋಕ್ಕೂ ಬೀಗ ಹಾಕೊಂಡು ಗಿಡಪಾಲಾಗ ಅಂತ ಚಾನ್ಸು ಬಂದ್ಬಿಟ್ಟು ಇದನ್ನ ದಂಧೆನ ಏಕ್ದಮ್ ನಿಲ್ಲಿಸ್ಬಿಡು ಮಾಡಿ ವಸೂಲಿ ಮಾಡೋಂಥ ಫೈನಾನ್ಸ್ ಕಂಪ್ನಿಗಳು ಬಹಳ ಇದಾವೆ. ಅವ್ರೇನ್ ರೌಡಿಸಮ್ ಇಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ. ಈ ರೀತಿ ಮಾಡಿ ರೈತರುಗಳನ್ನ ವಿಷ ಕುಡಿಯೋಂತ ಸ್ಟೇಜಿಗೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಹೇಳೋದು. ಇಂಥ ದಂಧೆಗಳು ಯಾವಾಗಲೂ ಇದ್ರೆ ನಿಲ್ಲಿಸಬೇಕು, ಇದಕ್ಕೆ ಪೂರ ಕಡಿವಾಣ. DC ಅವರು ಇದ್ರ ಬಗ್ಗೆ ಬಹಳ ಗಮನ ಹರಿಸಿ ಅವರು ಸಮೇತನ ಇಂಥರ್ನ ಕಡಿವಾಣ ಹಾಕಿ ದಂಧೆ ಸಿರಾ ತಾಲೂಕಿನಲ್ಲಂತೂ ಬಹಳ ನಡೀತಾ ಕೊಡ್ತೀನಿ ಅಂದ್ರೆ 1000ಕ್ಕೆ 200 ತಾಲೂಕಿನಲ್ಲಿ ಇರ್ತಕ್ಕಂಥ DYSP ಸಾಹೇಬರು ಇದಕ್ಕೆ ಗಮನ ಕೊಟ್ಟು ಇಂಥ ದಂಧೆ ನಡೆಸಿರೋರ ಮೇಲೆ ನೀವು ಆಕ್ಷನ್ ತಗೋಬೇಕು. ಯಾರೋ ಲೇಡೀಸ್ ವಿಷ ಕುಡಿದು ಸತ್ತಿದ್ದಾರೆ ಅಂತ ಮೀಟರ್ ಫೈನಾನ್ಸ್ ದಂಧೆಗೆ ಎದುರ್ಕೊಂಡು ಹೋಗಿ ವಿಷ ಕುಡಿದು ಸತ್ತಿದ್ದಾರೆ. ಇನ್ನ ಈ ಡಿಸ್ಟಿಕ್ ನಲ್ಲಿ ಇಂಥವು ಯಾವ ಆಗ್ಬಾರ್ದು. ಇನ್ನ ಇವತ್ತೇ ನೀವೇನಾದ್ರೂ ಆಕ್ಷನ್ ತಗೊಂಡು ಅಂತಿಮ ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗೋ ರೀತಿ ಫೈನಾನ್ಸ್ ದಂಧೆನ ನಿಲ್ಸೋ ರೀತಿ ನೀವು ಮಾಡಲಿಲ್ಲ. ಕರ್ನಾಟಕ ರೈತ ಸಂಘದ ವತಿಯಿಂದ DC ಆಫೀಸ್ ಮುಂದ್ಗಡೆಗೆ ನಾವು ಧರಣಿ ಮಾಡಬೇಕಾಗುತ್ತೆ. ವ್ಯವಸಾಯ ಮಾಡೋದಿರಲ್ಲ, ಮತ್ತೆ ವ್ಯವಸಾಯ ಮಾಡಿ ಅವರು ಬೆಳೆದಿರ್ತಕ್ಕಂಥ ಬೆಳೆಗೂ ರೌಡಿಸಮ್ ಮಾಡಿ ಮೀಟರ್ ಬಡ್ಡಿ ಹಾಕಿ ಇಸ್ಕೊಂಬಂತ ಪೊಸಿಷನ್ ಮಾಡ್ಕೊಡ್ಬೋದು. ನವ ಕರ್ನಾಟಕ ರೈತ ಸಂಘದ್ದು ಜಿಲ್ಲಾಧ್ಯಕ್ಷರಾದ SS ರಘುನಾಥ್ ಅಂತ ನನ್ನ ಹೆಸರು. ತುಮಕೂರು ಜಿಲ್ಲೆಯಲ್ಲಿ ಈಗ ತಾನೇ ಸುದ್ದಿ ಆಗ್ತಾ ಇರೋಂಥ ಮಾತು ಅಂದರೆ ರೈತರ ಮೇಲೆ ಭಾಳ ಹಾವಳಿಗಳನ್ನು ಮಾಡ್ತಾ ಇದ್ದಾವೆ ಯಾವು ಈ ಮೈಕ್ರೋ ಫೈನಾನ್ಸ್ ಅನ್ನೋ ದಂಧೆ, ಹಾಗೆ ಮೀಟ್ರ್ ಬಡ್ಡಿ ಮಾಡ್ತಾ ಇರೋಂಥ ಜನಗಳು. ಇವರ ಕಾಟ ತಾಳಲಾರದೆ ರೈತರುಗಳೆಲ್ಲನ ಈಗ ಏನಾಗಿದೆ ಅಂತಂದರೆ ಫೋನ್ ಮಾಡೋದು, ನಿಮಗೆ ಸಾಲ ಕೊಡ್ತೀವಿ ಅನ್ನೋದು, ಇದ್ರ ಮೇಲೆ ಸಾಲ ಕೊಟ್ಬಿಡೋದು, ವಸೂಲಿಗೆ ಇವತ್ತು ಕಟ್ಟಲಿಲ್ಲ ಅಂದರೆ 300 ರೂಪಾಯಿ ಬಡ್ಡಿ, 400 ರೂಪಾಯಿ ಬಡ್ಡಿ ಬಂದಿದೆ ಅಂತಂದು ದಿನ ಹೋಗ್ಬಿಟ್ಟು ಅವರಿಗೆ ಟಾರ್ಚರ್ ಕೊಟ್ಟು ರೈತರು ಇತ್ಲಾಗೆ ವ್ಯವಸಾಯ ಮಾಡೋಕ್ಕೂ ಆಗದೆ, ಹೊಲದಲ್ಲಿ ಕೆಲಸ ಮಾಡೋಕ್ಕೂ ಆಗದೆ, ಮನೆ ಬೀಗ ಹಾಕ್ಕೊಂಡು ಗಿಡಪಾಲಾಗ ಅಂತ ಚಾನ್ಸು ಬಂದ್ಬಿಟ್ಟಿದೆ. ಇದನ್ನ ದಂಧೆನ ಏಕ್ದಮ್ ನಿಲ್ಲಿಸ್ಬಿಡ್ಬೇಕು. ಈ ವಸೂಲಾತಿನ ರೈತರ ಮೇಲೆ ಅಲ್ಲೇ ಮಾಡಿ ವಸೂಲಿ ಮಾಡೋಂಥ ಫೈನಾನ್ಸ್ ಕಂಪ್ನಿಗಳು ಭಾಳ ಇದ್ದಾವೆ. ಅವ್ರೇನು ರೌಡಿಸಮ್ ಇಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಜನಗಳನ್ನ, ಹುಡುಗರನ್ನ. ಆ ಹುಡುಗರು ನೋಡಬೇಕು ನೀವು ಬಂದಾಗ ಬೈಕ್ಗಳಿಗೆ ಒಳ್ಳೆ ಜಿಟ್ಲು ಬಿಡ್ಕೊಂಡು ಅವರು ಬರೋ ಸ್ಟೈಲ್ ನೋಡಿಬಿಟ್ರೆ ಇವರೇ ಅವ್ರ ಮನೇನ ವಾರಸ್ತಾರು ಕೊಂಡ್ಕೊಂಬ ಪೊಸಿಷನ್ನಿಗೆ ಬರ್ತಾರೆ. ಈ ರೀತಿ ಮಾಡಿ ರೈತರುಗಳ್ನ ವಿಷ ಕುಡಿಯೋಂಥ ಸ್ಟೇಜಿಗೆ ಮಾಡ್ತಾ ಇದ್ದಾರೆ. ಇದನ್ನ ನೋಡ್ಕೊಂಡು ಸರ್ಕಾರದಲ್ಲಿ ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರು ಹೇಳಿದ್ರು, ಇಂಥ ದಂಧೆಗಳು ಯಾವಾದರೂ ಇದ್ರೆ ನಿಲ್ಲಿಸ್ಬೇಕು, ಇದಕ್ಕೆ ಪೂರ ಕಡಿವಾಣ ಹಾಕಬೇಕು ಅಂತಂದು ಹೇಳಿದ್ದಾರೆ. ಈಗ ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳಾದಂಥ DC ಅವರು ಇದ್ರ ಬಗ್ಗೆ ಭಾಳ ಗಮನ ಹರಿಸಿ, ಹಾಗೆ ತುಮಕೂರು ಜಿಲ್ಲೆಯಲ್ಲಿ SP ಅವರು ಸಮೇತನ ಇಂಥರ್ನ ಕಡಿವಾಣ ಹಾಕಿ ಮೀಟ್ರು ದಂಧೆ ಸಿರಾ ತಾಲೂಕಿನಲ್ಲಂತೂ ಭಾಳ ನಡೀತಾ ಇದೆ. 100ಕ್ಕೆ ಇವತ್ತು ಈ ಗಂಟೆಗೆ 10 ರೂಪಾಯಿ, ಸಾಯಂಕಾಲ ಕೊಡ್ತೀನಿ ಅಂದರೆ 1000ಕ್ಕೆ 200 ರೂಪಾಯಿ, ಈ ರೀತಿ ದಂಧೆಗಳು ನಡೀತಾ ಇದ್ದಾವೆ ಸಿರಾ ತಾಲೂಕಿನಲ್ಲಿ. ಈ ದಂಧೆ ಮಾಡ್ತಕ್ಕಂಥವ್ರನ್ನ ಸಿರಾ ತಾಲೂಕಿನಲ್ಲಿರ್ತಕ್ಕಂಥ DYSP ಸಾಹೇಬರು ಇದಕ್ಕೆ ಗಮನ ಕೊಟ್ಟು ಇಂಥ ದಂಧೆ ನಡೆಸ್ತಿರೋರ ಮೇಲೆ ನೀವು ಆಕ್ಷನ್ ತಗೋಬೇಕು. ಇವತ್ತಿನ ಪೇಪರ್ನಲ್ಲೂ ಸಮೇತನ ಸತ್ತೋಗಿದ್ದಾರೆ. ಒಬ್ಬರು ಯಾರೋ ಲೇಡೀಸು ವಿಷ ಕುಡಿದು ಸತ್ತಿದ್ದಾರೆ ಅಂತಂದು ಮೀಟರ್ ಫೈನಾನ್ಸ್ ದಂಧೆಗೆ ಎದುರ್ಕೊಂಡು ಹೋಗಿ ವಿಷ ಕುಡಿದು ಸತ್ತಿದ್ದಾರೆ. ಇನ್ನು ಈ ಡಿಸ್ಟಿಕ್ನಲ್ಲಿ ಇಂಥವು ಯಾವ ಆಗಬಾರ್ದು. ಇದನ್ನ ಇವತ್ತೇ ನೀವೇನಾದ್ರೂ ಆಕ್ಷನ್ ತಗೊಂಡು ಅಂತಿಮ ತೀರ್ಮಾನ ತಗೊಂಡು ರೈತರಿಗೆ ಅನುಕೂಲ ಆಗೋ ರೀತಿ ಫೈನಾನ್ಸ್ ದಂಧೆನ ನಿಲ್ಸೋ ರೀತಿ ನೀವು ಮಾಡಲಿಲ್ಲ ಅಂದರೆ ಮುಂದೆ ನವ ಕರ್ನಾಟಕ ರೈತ ಸಂಘದ ವತಿಯಿಂದ DC ಆಫೀಸ್ ಮುಂದ್ಗಡೆಗೆ ನಾವು ಧರಣಿ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ರೈತರುಗಳನ್ನೆಲ್ಲ ನಾವು ಸಹಾಯ ಕಂಡು ಹೋದರೆ ರೈತರು ಮುಂದೆ ವ್ಯವಸಾಯ ಮಾಡೋರು ಇರಲ್ಲ, ಮತ್ತು ವ್ಯವಸಾಯ ಮಾಡಿ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗೂ ವ್ಯಾಲ್ಯೂ ಇಲ್ಲ. ಈಗ ಸಾಲ ಅನಿವಾರ್ಯ ಮಾಡಬೇಕಾ ಸ್ಟೇಜ್ ಬಂದಿರುತ್ತೆ, ರೈತ ಮಾಡಿರ್ತಾನೆ, ಅದನ್ನ ಅವ್ರು ಇಸ್ಕೊಂಬ್ಲಿ ಬೇಡ ಅಂತಂದು ಹೇಳಲ್ಲ. ರೌಡಿಸಮ್ ಮಾಡಿ ಮೀಟ್ರ್ ಬಡ್ಡಿ ಹಾಕಿ ಇಸ್ಕೊಂಬ ಅಂತ ಪೊಸಿಷನ್ ಮಾಡಿಕೊಡ್ದು ಅವ್ರು ಕೊಟ್ಟಿರೋ ಹಣ ಏನಿದೆಯೋ ಅದನ್ನು ಮಾತ್ರ ವಸೂಲಿ ಮಾಡ್ಕೊಂಡು ಹೋಗೋದಕ್ಕೆ ನೀವೇನಾದರೂ ಮಾಡಿ ಇವತ್ತು ಡಿಸ್ಟಿಕ್ನಲ್ಲಿ ಇದನ್ನು ಪ್ರೆಸ್ ಮೀಟ್ ಆದರೂ ಮಾಡಿ ನೀವು ರೈತರಿಗೆ ತಿಳುವಳಿಕೆ, ಫೈನಾನ್ಸ್ನವ್ರಿಗೆ ತಿಳುವಳಿಕೆ ಹೇಳೋಂಥ ಕೆಲಸನ ನೀವು ಮಾಡಬೇಕು ಅಂತಂದು ಹೇಳ್ತಾ ನಿಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀನಿ.